ಸ್ನೇಹಿತರೆ, ಸಕ್ಸಸ್ ಲೈಫ್ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವೊಂದು ವೇಳೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತೆ, ಆದರೆ ಸರಿಯಾದ ಸಮಯ ಬರುವವರೆಗೂ ನಾವು ಕಾಯಲೇಬೇಕು. ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಇದ್ದಂತೆ. ಗೆದ್ದವನಿಗೆ ಸೋಲಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲ ಇರಬೇಕು. ಸುಂದರವಾದ ನಗುವಿನ ಹಿಂದೆ ಅದೆಷ್ಟೋ ನೋವು ಅಡಗಿದೆ ಎಂದು ಕೆಲವೊಮ್ಮೆ ನಮ್ಮ ಸ್ವಂತ ಜನರಿಗೆ ಅರ್ಥ ಆಗೋದಿಲ್ಲ. ನಿಮ್ಮ ಜೀವನವನ್ನು ನೀವು ಎಷ್ಟು ಬದುಕ್ತಾ ಇದ್ದೀರಿ ಎಂಬುದು ಜೀವನದಲ್ಲಿ ಯಾವತ್ತೂ ಮುಖ್ಯ ಆಗಲ್ಲ. ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರ್ತೀರಿ ಎಂಬುದು ಮುಖ್ಯ ಆಗತ್ತೆ. ಜೀವನದಲ್ಲಿ ಏನಾಗ್ತದೆ ಎಂದು ನೀವು ಭಯ ಪಡ್ತಾ ಇದ್ದೀರಾ? ಏನೇ ಆದರೂ ಅದೊಂದು ಅನುಭವವಾಗಿರುತ್ತೆ. ಬೇವು ಕಹಿಯಾಗಿರುವುದು ತಪ್ಪಲ್ಲ ಸ್ನೇಹಿತರೆ. ಸಿಹಿಯನ್ನು ಇಷ್ಟಪಡುವ ನಾಲಿಗೆಯ ಸ್ವಾರ್ಥ ಆಗಿರುತ್ತೆ. ಸೋಲಿನ ಭಯದಿಂದ ಮುದ್ದೆ ಸಾಗದ ವ್ಯಕ್ತಿ, ಅಂತಹ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವೇ ಇಲ್ಲ. ನಿಮ್ಮೊಂದಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕೆಲವು ಕ್ಷಣಗಳನ್ನು ಆನಂದದಿಂದ ಕಳೆಯೋದನ್ನು ಕಲ್ತ್ಕೊಳ್ಳಿ. ಇನ್ನೊಂದು ಅವಕಾಶ ನಮಗೆ ಸಿಗುತ್ತದೋ ಇಲ್ವೋ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ. ಜೀವನದಲ್ಲಿ ದುಃಖಕ್ಕೆ ಹಲವು ಕಾರಣಗಳಿರುತ್ತೆ, ಆದರೆ ಅನವಶ್ಯಕವಾಗಿ ಸಂತೋಷ ಪಡುವ ಮಜಾನೇ ಬೇರೆ. ನಿಮ್ಮ ಜೀವನದಲ್ಲಿ ಯಾವತ್ತಿಗೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳುವ ವ್ಯಕ್ತಿಯನ್ನು ನೋಡೇ ಇರಲ್ಲ. ಆ ವ್ಯಕ್ತಿಯು ಹೊಸದನ್ನು ಮಾಡಲು ಎಂದಿಗೂ ಪ್ರಯತ್ನಿಸಲೇ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸಮಯವು ಮನುಷ್ಯನನ್ನು ಯಶಸ್ವಿಯಾಗಿಸೋದಿಲ್ಲ, ಸಮಯದ ಸರಿಯಾದ ಬಳಕೆ ವ್ಯಕ್ತಿಯನ್ನು ಯಶಸ್ವಿಗೊಳಿಸುತ್ತೆ. ಜೀವನದಲ್ಲಿ ನಾವು ಕಳ್ಕೊಂಡಿದ್ದು ನಮ್ಮದಲ್ಲ ಸ್ನೇಹಿತರೆ, ಮತ್ತು ನಮಗೆ ಸಿಕ್ಕಿರುವುದು ಆ ದೇವರ ಕೃಪೆ ಎಂದು ನಾವು ಬದುಕಬೇಕು. ಈ ಜೀವನ ಅನ್ನೋದು 1 ದಿನ ಅಥವಾ 4 ದಿನಗಳು ಇರಬಹುದು. ಜೀವನ ಸಿಕ್ಕಿಲ್ಲ, ಆದರೆ ಬದುಕು ಸಿಕ್ಕಿದೆ ಎನ್ನುವ ರೀತಿಯಲ್ಲಿ ನಾವು ಬದುಕಲೇಬೇಕು. ಜೀವನದಲ್ಲಿ ಕಷ್ಟಗಳು ಬಂದರೆ ಯಾವತ್ತೂ ದುಃಖ ಪಡಬೇಡಿ, ಯಾಕಂದರೆ ಕಠಿಣ ಪಾತ್ರಗಳನ್ನು ಒಳ್ಳೆಯ ನಟರಿಗೆ ಮಾತ್ರ ನೀಡಲಾಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ಈ ಒಂದು ಕೆಟ್ಟ ಚಟವನ್ನು ಇಂದಿನಿಂದಲೇ ಬಿಟ್ಬಿಡಿ. ಇಲ್ಲಾಂದರೆ ನೀವು ಯಾವತ್ತಿಗೂ ಶ್ರೀಮಂತರಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಡವರಾಗಿಯೇ ಬಡತನದ ಬೇಗಿನಲ್ಲಿಯೇ ಸಾಯಬೇಕಾಗತ್ತೆ. ಹಾಗಾದರೆ ಬನ್ನಿ, ಆ ಒಂದೇ ಒಂದು ಕೆಟ್ಟ ಚಟ ಯಾವುದು ಅಂತ ನೋಡೋಣ. ನೀವು ನಿಮ್ಮ ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕಂದ್ರೆ, ಇನ್ನೊಬ್ಬರ ಸಂತೋಷದಲ್ಲಿ ನೀವು ಭಾಗಿಯಾಗಬೇಕಂದ್ರೆ, ನೀವು ಜೀವನದಲ್ಲಿ ಕೋಟ್ಯಾಧಿಪತಿಯಾಗಿ ಮೆರೀಬೇಕು ಅಂದರೆ ಈ ಒಂದು ಕೆಟ್ಟ ಚಟವನ್ನು ಈಗಲೇ ಬಿಟ್ಬಿಡಬೇಕು. ಆ ಒಂದು ಕೆಟ್ಟ ಚಟವೇ ಹೊಟ್ಟೆ ಕಿಚ್ಚು. ಹೌದು ಸ್ನೇಹಿತರೆ, ನೀವು ಜೀವನದಲ್ಲಿ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ಕೋದನ್ನು ಇಂದಿನಿಂದಲೇ ಬಿಟ್ಬಿಡಬೇಕು. ಯಾಕಂದರೆ ಈ ಜೀವನ ನಿಮ್ಮದು, ಬೇರೆಯವ್ರದಲ್ಲ. ಬೇರೆಯವರು ಅದೆಷ್ಟೋ ಶ್ರೀಮಂತರಾಗಿರಲಿ, ಅದೆಷ್ಟೇ ಸಂತೋಷವಾಗಿರಲಿ, ಅದೆಷ್ಟೇ ಆನಂದದ ಜೀವನವನ್ನು ಅವರು ಅನುಭವಿಸ್ತಾ ಇರಲಿ, ಅವ್ರ ಬಗ್ಗೆ ಯಾವತ್ತಿಗೂ ನೀವು ಹೊಟ್ಟೆ ಕಿಚ್ಚು ಪಡಬೇಡಿ. ಅವ್ರ ಬಗ್ಗೆ ಯಾವತ್ತಿಗೂ ಅಸೂಹೆ ಪಡಬೇಡಿ. ಅವ್ರ ಥರ ನಾನಿಲ್ಲ, ನನಗೆ ದೇವರು ಯಾಕೆ ಹೀಗಿಟ್ಟಿದ್ದಾನೆ, ಅವ್ರ ಥರ ನನಗೆ ಯಾಕೆ ಸಂತೋಷವಾಗಿಟ್ಟಿಲ್ಲ ಅಂತ ನೀವು ಕೊರಗಬೇಡಿ. ಜಗತ್ತು ಅವಶ್ಯಕತೆಯ ನಿಯಮದ ಮೇಲೆ ಚಲಿಸ್ತಾ ಇರುತ್ತೆ. ನೀವು ಅದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೋತೀರೋ ಅಷ್ಟು ಸುಲಭದ ಜೀವನ ನಿಮ್ಮದಾಗತ್ತೆ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದನ್ನು ನಿಲ್ಲಿಸ್ಬಿಡಿ. ಅದು ಯಾವತ್ತೂ ನಿಮಗೆ ಒಳ್ಳೆಯದು ಮಾಡಲ್ಲ. ಒತ್ತಡ ಅನ್ನೋದು ಸಮಸ್ಯೆಗಳಿಗೆ ಮಾತ್ರ ಕಾರಣ ಆಗಬಹುದು. ಪರಿಹಾರ ಕಂಡುಕೊಳ್ಬೇಕಾದ್ರೆ ನೀವು ಯಾವತ್ತಿಗೂ ನಗನಾಗ್ತಾ ಇರಬೇಕು, ಸಂತೋಷದಿಂದ ಜೀವನವನ್ನು ಅನುಭವಿಸ್ತಾ ಇರಬೇಕು. ಈ ಜಗತ್ತಿನಲ್ಲಿ ನಿಮಗೇನು ಸಿಕ್ಕಿದೆಯೋ ಅದು ದೇವರ ಕೃಪೆಯಿಂದ ಸಿಕ್ಕಿದೆ. ಅದರಲ್ಲಿ ಸಂತೋಷ ಪಡ್ಕೊಳ್ಳೋದನ್ನು ಕಲೀರಿ. ಇನ್ನು ನಿಮಗೇನು ಬೇಕೋ ಅದನ್ನು ನೀವು ಹಠದಿಂದ ಪಡ್ಕೊಳ್ಳಿ, ಇನ್ನೊಬ್ಬರ ಹೊಟ್ಟೆ ಕಿಚ್ಚಿನಿಂದಲ್ಲ. ಸ್ನೇಹಿತರೆ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಖಾಲಿ ಮನಸ್ಸು ದೆವ್ವದ ಮನೆಯಂತಾಗಿರುತ್ತೆ. ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ನೀವು ನಿರಂತರವಾಗಿ ಪ್ರಯತ್ನ ಪಡ್ತಾನೆ ಇರಬೇಕು. ಟೈಮ್ ಟೇಬಲ್ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ. ಮನಸ್ಸು ಹರಟೆ ಹೊಡೆಯಲು ಸಮಯ ಕೊಡಬೇಡಿ. ನಮಗೆ ತಿಳಿದಿರುವ ವಿಷಯಗಳು ನಮಗೆ ಸೂಕ್ತ ಅಲ್ಲ ಅಂತ ಯೋಚನೆ ಮಾಡಬೇಡಿ. ಅವುಗಳನ್ನು ಕ್ರಿಯಾರೂಪಕ್ಕೆ ತನ್ನಿ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸಿ. ಯೋಚಿಸಿ, ನಿಮ್ಮ ಮನಸ್ಸನ್ನು ನೀವು ಗಟ್ಟಿ ಮಾಡಿಕೊಳ್ಳಿ. ಕೆಟ್ಟ ಜನರೊಂದಿಗೆ ಎಂದಿಗೂ ಇರಬೇಡಿ. ನಮ್ಮ ಮನಸ್ಸು ನಾವು ವಾಸಿಸುವ ಜನರಂತೆ ಆಗಿರುತ್ತೆ. ಧನಾತ್ಮಕ ವಿಡಿಯೋಗಳು, ಧನಾತ್ಮಕ ಚಿಂತನೆಗಳಿಂದ ಕೂಡಿರುವ ಪುಸ್ತಕಗಳನ್ನು ಓದಲು ಯಾವತ್ತೂ ಮರೆಯಬೇಡಿ. ಅಂತಹ ಕೆಲಸ ಮಾಡಲು ನಿಮ್ಮ ಸಮಯವನ್ನು ನೀವು ಯಾವತ್ತೂ ಮೀಸಲಾಗಿಡಬೇಕು. ನಿಮ್ಮ ಮನಸ್ಸನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲೇ ಇರುತ್ತೆ ಸ್ನೇಹಿತರೆ. ಇಂದಿನ ನಿಮ್ಮ ದೃಢ ನಿರ್ಧಾರ ಮುಂದಿನ ನಿಮ್ಮ ಜೀವನದ ಬೆಳಕಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಬ್ಬರ ಬಗ್ಗೆ ಯಾವತ್ತಿಗೂ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವ್ರ ಥರ ನಾವ್ಯಾಕಿಲ್ಲ
ಅಂತಹ ಜೀವನ ನಮಗ್ಯಾಕಿಲ್ಲ ಅಂತ ಕೊರಗೋ ಬದಲು ಅಂತಹ ಜೀವನ ನಾನು ಪಡೆದೇ ಪಡಿತೀನಿ, ನಾನು ಅವ್ರಿಗಿಂತನೂ ಚೆನ್ನಾಗಿ ಬದುಕು ತೋರಿಸ್ತೀನಿ, ಅಂತಹ ಜೀವನ ನನಗೆ ಯಾಕಿಲ್ಲ, ನಾನು ಅದನ್ನು ಪಡೆದೇ ಪಡಿತೀನಿ ಅನ್ನೋ ಛಲದಲ್ಲಿ ನೀವು ಬದುಕು ತೋರಿಸಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ವಿಷಾದವಿದ್ದರೆ ಮತ್ತು ನಿಮ್ಮ ಮನಸ್ಸು ದುಃಖಿತವಾಗಿದ್ದರೆ ವಿಷಾದದ ಭಾವನೆಯನ್ನು ತೊಡೆದು ಹಾಕಲು ನಿಮಗೆ ಸಹಾಯ ಮಾಡಲು ಕೆಲವು ಮಾರ್ಗಗಳು ಇಲ್ಲಿವೆ. ನಂಬರ್ 1, ಯಾವತ್ತೂ ಕ್ಷಮೆ ಕೇಳಲು ಕಲಿಯಿರಿ. ಸ್ನೇಹಿತರೆ, ಕೆಲವು ಜನರು ಕ್ಷಮೆ ಕೇಳುವ ಬದಲು ಮೌನವಾಗಿರ್ತಾರೆ. ಆದರೆ ಈ ಅಭ್ಯಾಸ ಖಂಡಿತವಾಗ್ಲೂ ತಪ್ಪು. ನೀವು ತಪ್ಪು ಮಾಡಿದರೆ ಮತ್ತು ಆ ವ್ಯಕ್ತಿಯು ನಿಮ್ಮೊಂದಿಗೆ ಇದ್ದರೆ ಸರಿಯಾದ ಸಮಯದಲ್ಲಿ ಅವನಲ್ಲಿ ಕ್ಷಮೆ ಯಾಚಿಸುವುದು ಸರಿ, ಅದೇ ಸೂಕ್ತ. ಅಂತಹ ಸಮಯದಲ್ಲಿ ಮನಸ್ಸಲ್ಲಿ ವಿಷಾದವಿರುತ್ತೆ. ಅಂದು ಕ್ಷಮೆ ಕೇಳಿದರೆ ಇಂದು ಈ ಪಶ್ಚಾತ್ತಾಪ ನಿಮಗಿರ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಕ್ಷಮೆ ಯಾಚಿಸುವುದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ನಂಬರ್ 2, ನಿಮ್ಮಲ್ಲಿ ಕ್ಷಮೆ ಯಾಚಿಸುವುದು ಸಹ ಅಗತ್ಯವಾಗಿರುತ್ತೆ. ಇತರರಿಗೆ ಕ್ಷಮೆ ಯಾಚಿಸುವ ಮೊದಲು ನಿಮ್ಮನ್ನು ನೀವು ಕ್ಷಮಿಸುವುದು ಬಹಳ ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ಜನರು ತಮ್ಮನ್ನು ತಾವು ಕ್ಷಮೆ ಯಾಚಿಸಲು ಮರೆತು ತಮ್ಮನ್ನು ತಾವು ನಿರ್ಣಯಿಸಿಕೊಳ್ಳಲು ಕುಳಿತಿರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪಶ್ಚಾತ್ತಾಪವನ್ನು ತೆಗೆದುಹಾಕಲು ಸುಲಭವಾದ ಮತ್ತು ಸರಿಯಾದ ಮಾರ್ಗ ಅಂದರೆ ನಿಮ್ಮಲ್ಲಿ ಕ್ಷಮೆ ಯಾಚಿಸುವುದು. ನೀವು ನಿಮ್ಮನ್ನು ಕ್ಷಮಿಸಿದಾಗ ಮಾತ್ರ ನೀವು ಇತರರನ್ನು ಕ್ಷಮಿಸಲು ಸಾಧ್ಯವಾಗುತ್ತೆ. ಇನ್ನು ನಂಬರ್ 3, ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ಸ್ನೇಹಿತರೆ, ನೀವು ತಪ್ಪು ಮಾಡದೇ ಇದ್ದರೆ ಮತ್ತು ಇದರಿಂದ ನೀವು ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಎಂದು ನಿಮಗೆ ತಿಳಿದಿದ್ದರೆ ಭವಿಷ್ಯದಲ್ಲಿ ಆ ತಪ್ಪನ್ನು ಪುನರಾವರ್ತಿಸಬೇಡಿ. ಆದರೆ ಆ ತಪ್ಪಿನಿಂದ ಕಲಿಯಲು ಮತ್ತು ಮುಂದುವರಿಯಲು ಪ್ರಯತ್ನ ಪಡಿ. ನೀವು ಆ ತಪ್ಪಿನಿಂದ ಹೊರಬರುವವರೆಗೂ ನೀವು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ಜೀವನವನ್ನು ಚೆನ್ನಾಗಿ ಬದುಕಲು ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವಿಷಾದವನ್ನು ಜಯಿಸಲು ಉತ್ತಮ ಮಾರ್ಗ ಎಂದರೆ ನಿಮ್ಮ ತಪ್ಪುಗಳಿಂದ ಕಲಿಯುವುದು ಮತ್ತು ಮುನ್ನಡೆಯುವುದು. ಇನ್ನು ನಂಬರ್ 4, ತಪ್ಪುಗಳ ಪಟ್ಟಿಯನ್ನು ಮಾಡಿ. ತಪ್ಪುಗಳನ್ನು ಪಟ್ಟಿ ಮಾಡಿ. ದಿನದ ಕೊನೆಯಲ್ಲಿ ರಾತ್ರಿಯಲ್ಲಿ 10 ನಿಮಿಷಗಳನ್ನು ತೆಗೆದುಕೊಂಡು ಇಂದು ನೀವು ಯಾವ ತಪ್ಪುಗಳನ್ನು ಮಾಡಿದ್ದೀರಿ ಎಂದು ಯೋಚಿಸಿ ಮತ್ತು ಆ ತಪ್ಪುಗಳನ್ನು ನಿಮ್ಮ ಡೈರಿಯಲ್ಲಿ ಬರೆದಿಡಿ. ಅದರ ನಂತರ ನೀವು ಯಾವ ತಪ್ಪನ್ನು ಹೆಚ್ಚು ಪಶ್ಚಾತ್ತಾಪ ಪಡ್ತೀರಿ ಎಂದು ಯೋಚಿಸಿ ಮತ್ತು ಮರುದಿನ ಆ ತಪ್ಪನ್ನು ಸರಿಪಡಿಸಲು ಪ್ರಯತ್ನ ಪಡಿ. ಹೀಗೆ ಮಾಡೋದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತೆ. ನಿಧಾನವಾಗಿ ನೀವು ಶಾಂತ ಚಿತ್ತದಿಂದ ಬದುಕೋದನ್ನು ಕಲಿತೀರ. ಇನ್ನು ನಂಬರ್ 5, ಇತರರೊಂದಿಗೆ ಮಾತನಾಡೋದನ್ನು ಕಲಿತುಕೊಳ್ಳಿ. ಒಬ್ಬ ವ್ಯಕ್ತಿಯು ತನ್ನ ಮನಸ್ಸಿನಲ್ಲಿ ವಿಷಾದದ ಭಾರವನ್ನು ಹೊತ್ಕೊಂಡು ತಿರುಗ್ತಾ ಇದ್ದರೆ ಅವನು ಅನುಭವಿ ಜನರೊಂದಿಗೆ ಮಾತನಾಡಬೇಕು ಮತ್ತು ಸಾಧ್ಯವಾದರೆ ಅದರ ಪರಿಹಾರದ ಬಗ್ಗೆಯೂ ತಿಳಿದುಕೊಳ್ಳಬೇಕು. ಕೆಲವೊಮ್ಮೆ ಮಾತನಾಡೋದು ಮನಸ್ಸನ್ನು ತುಂಬ ಹಗುರಗೊಳಿಸುತ್ತೆ. ಆದ್ದರಿಂದ ವಿಷಾದದ ಪರಿಹಾರವು ಹೊರಬರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ವಿಷಾದವನ್ನು ಜಯಿಸೋದಕ್ಕೆ ಮಾತನಾಡೋದು ಉತ್ತಮ ಮಾರ್ಗ. ಇನ್ನು ನಂಬರ್ 6, ನಿಮ್ಮ ತಪ್ಪುಗಳನ್ನು ಯಾವತ್ತಿಗೂ ಪುನರಾವರ್ತಿಸಬೇಡಿ. ಹೌದು ಸ್ನೇಹಿತರೆ, ನಿಮ್ಮ ತಪ್ಪುಗಳನ್ನು ಪುನರಾವರ್ತಿಸುವುದು ವಿಷಾದದ ಹೊರೆಯನ್ನು ಬಿಡಲು ಮತ್ತು ಮುಂದುವರಿಯಲು ಉತ್ತಮ ಮಾರ್ಗವಾಗಿದೆ. ಕೆಲವರು ಅದೇ ತಪ್ಪನ್ನು ಮತ್ತೆ ಮತ್ತೆ ಪುನರಾವರ್ತಿಸ್ತಾರೆ ಮತ್ತು ನಂತರ ದುಃಖಿತರಾಗ್ತಾರೆ. ದುಃಖದಲ್ಲಿಯೇ ಜೀವನವನ್ನು ದೂಡ್ತಾ ಇರ್ತಾರೆ ಮತ್ತು ನನಗೇ ಯಾಕೆ ಹೀಗಾಯಿತು ಎಂದು ಪಶ್ಚಾತ್ತಾಪನೂ ಪಡ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಪರಿಣಾಮಗಳ ಬಗ್ಗೆ ಯೋಚಿಸುವುದು ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ಈ ಕೆಲಸಗಳನ್ನು ನೀವು ಚಾಚು ತಪ್ಪದೆ ಪಾಲಿಸ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ಯಾರಿಂದನೂ ತಪ್ಪಿಸುವುದಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತೆ. ಪ್ರತಿಯೊಂದು ಪಾಠವು ವ್ಯಕ್ತಿಯನ್ನೇ ಬದಲಿಸುತ್ತೆ ಅನ್ನೋದು ಯಾವುದೇ ಕಾರಣಕ್ಕೂ ನೀವು ಮರಿಬೇಡಿ. ನೊಣಗಳು ನಮ್ಮ ಸುಂದರವಾದ ಇಡೀ ದೇಹವನ್ನು ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿರುವ ಸದ್ಗುಣಗಳನ್ನು ತಳ್ಳಿಹಾಕಿ ಲೋಪದೋಷಗಳನ್ನು ಮಾತ್ರ ಹುಡುಕ್ತಾ ಇರ್ತಾರೆ. ಸುಳ್ಳನ್ನು ಹೇಳೋಕ್ಕೆ ಐಡಿಯಾಗಳು ಬೇಕು, ಅದೇ ನಿಜಾನ ಹೇಳೋಕ್ಕೆ ಧೈರ್ಯ ಬೇಕು. ಸುಳ್ಳು ಸಿಹಿಯಂತೆ ಇರುತ್ತೆ, ಸತ್ಯ ಖಾರದಂತೆ ಇರುತ್ತೆ. ಬದುಕು ನಮಗೆ ಏನೂ ಕಲಿಸೋದಿಲ್ಲ. ನಮ್ಮ ಬದುಕಿನಲ್ಲಿ ಬಂದು ಹೋಗ್ತಾರಲ್ಲ ಅವರೇ ನಮಗೆ ಜೀವನ ಏನು ಅಂತ ಕಲಿಸ್ತಾರೆ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಇದ್ದಂತೆ. ಗೆದ್ದವನಿಗೆ ಸೋಲಬಾರದು ಎಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲ ಇರಬೇಕು. ಡಿಯರ್ ಫ್ರೆಂಡ್ಸ್, ಸೂರ್ಯ ನಿಮ್ಮನ್ನು ಎಬ್ಬಿಸುವ ತನಕ ನೀವು ಮಲಗಿಕೊಂಡ್ರೆ ನೀವು ಯಶಸ್ವಿಯಾಗ್ತೀರಾ. ನೀವು ಯಾವತ್ತಿನಿಂದ ಸೂರ್ಯನನ್ನು ಎಬ್ಬಿಸ್ತೀರೋ ಅವತ್ತಿನಿಂದ ನೀವು ಯಶಸ್ಸಿನಡೆಗೆ ಸಾಗ್ತೀರಾ. ಕೊನೆಗೊಂದು ಮಾತು, ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕೊಂಡು ಬಂದೇ ಬರುತ್ತೆ. ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಸದಾ ಹಾಜರಾಗಿರ್ತೀವಿ.
ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.